ಈ ಮೂಡ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂಗೆ ಕಾಂಗ್ರೆಸ್ ಕಡೆಯಿಂದ ಸಿಎಂ ಕುರ್ಚಿಗಳ ಸೀಟ್ ಇದೆಯಲ್ಲ ಅದು ಜೋರಾಗ್ತಾ ಇದೆ. ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಅದರ ಜೊತೆಗೆ ಈಗ ಈ ಸಿಎಂ ಸ್ಥಾನದ ಚರ್ಚೆಯ ಮಧ್ಯೆ ಸಚಿವರು ಎಚ್ಚರಿಕೆಯನ್ನ ವಹಿಸಿದ್ದಾರೆ, ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿರಿಯ ಸಚಿವರಿಂದ ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣು ಬಿದ್ದಿರುವಂಥದ್ದು ಜಿ ಪರಮೇಶ್ವರ್, ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್, ಆರ್ ವಿ ದೇಶಪಾಂಡೆ ಕಡೆಯಿಂದ ಬಹಿರಂಗವಾಗಿ ಚರ್ಚೆ ಆಗ್ತಾ ಇದೆ. ಅದು ಗೊತ್ತಿರುವಂಥ ವಿಚಾರ. ಸಿಎಂ ಸ್ಥಾನದ ವಿಚಾರದಲ್ಲಿ ಸಚಿವರ ಎಚ್ಚರಿಕೆಯ ನಡೆ ಇದು. ಅಂದರೆ ಸಿದ್ದುಗೆ ಬೆಂಬಲದ ಜೊತೆಗೆ ಸಿಎಂ ಕುರ್ಚಿಯ ಬಗ್ಗೆ ಚರ್ಚೆ. ಮೇಲ್ನೋಟಕ್ಕೆ ಏನು ಹೇಳೋದು, ಸಿದ್ದರಾಮಯ್ಯನವರೇ ನಾವು ನಿಮ್ಮ ಜೊತೆಗೆ ಇರ್ತೀವಿ, ನಮ್ಮ ಬೆಂಬಲ ನಿಮಗೆ ಇದೆ ಅಂಥೇಳಿ. ಆದರೆ ಚರ್ಚೆಗಳು ಮಾತ್ರ ಸಿಎಂ ವಿಚಾರವಾಗಿ ನಾನೇ ಸಿಎಂ ಆಗಬೇಕು ಅಂತ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಹೇಳ್ತಾನೆ ಆಕಾಂಕ್ಷಿಯ ಮಾತುಗಳು ಜೋರಾಗಿದೆ. ಬಹಿರಂಗ ಚರ್ಚೆಯ ನಂತರ ಹೈಕಮಾಂಡ್ ನಾಯಕರ ಭೇಟಿ ಜೋರಾಗಿದೆ. ಸಿಎಂ ಸ್ಥಾನದ ಆಕಾಂಕ್ಷಿತರಿಂದ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥ ಆ ಒಂದು ಕೆಲಸ ಕಾರ್ಯಗಳು ಜೋರಾಗಿ ನಡೀತಾ ಇದೆ. ಅವ್ರನ್ನ ಕೇಳ್ತಾ ಇದ್ರೆ ನಮಗೆ ವೈಯಕ್ತಿಕ ಕೆಲಸಗಳಿದ್ದಾವೆ, ಹಾಗಾಗಿ ನಾವು ಹೈಕಮಾಂಡ್ ನಾಯಕರನ್ನ ಅಥವಾ ದೆಹಲಿಯತ್ತ ನಾವು ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಸಿಎಂ ವಿಚಾರವಾಗಿ ಯಾವುದೇ ರೀತಿಯಾಗಿ ಚರ್ಚೆ ಆಗ್ತಾ ಇಲ್ಲ ಅಂತೇಳಿ ನಮ್ಗೆ ಗೊತ್ತಿಲ್ಲದೆ ಇರುತ್ತಾ. ಸಿಎಂ ಸ್ಥಾನದ ರೇಸಲ್ಲಿ ನಾವು ಕೂಡ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಬೆಂಬಲಿಗರು ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಂದ, ಹೈಕಮಾಂಡ್ ಅಂದರೆ ದೆಹಲಿಯತ್ತ ಹೋಗಿ ನಾನು ಕೂಡ ಆಕಾಂಕ್ಷಿ ಆಗಿದ್ದೇನೆ, ನನಗೊಂದು ಅವಕಾಶ ಕೊಡಿ ಅಂತ ಲಾಬಿ ನಡೆಸ್ತಾ ಇರುವಂಥ ಕೆಲಸ ಅಂತೂ ಜೋರಾಗಿದೆ. ಹೈಕಮಾಂಡ್ ನಾಯಕರ ಭೇಟಿ ಅಂತೂ ಜೋರಾಗಿದೆ. ಜೊತೆಗೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾಯಕರ ಬೆಂಬಲಿಗರು ನಮ್ಮದೇ ನಾಯಕರು ಸಿಎಂ ಅನ್ನುವಂಥ ಚರ್ಚೆಗಳು ಅಂತೂ ಜೋರಾಗ ನಡೀತಾ ಇದೆ. ಸೊ ಹಂಗಾಗಿ ಒಟ್ಟಿನಲ್ಲಿ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಪರವಾಗಿ ಇರ್ತೀವಿ ಅಂತ ತೋರಿಸ್ಕೊಳ್ಳೋದು, ಒಳಗಡೆನೆ ಬೇರೆ ರೀತಿಯ ಈ ರೀತಿಯ ಚರ್ಚೆಗಳು. ಅಂದರೆ ಸಚಿವರು ಎಷ್ಟು ಜನ ಇದ್ದಾರಲ್ಲ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾಕೆ ಸಿಎಂ ಆಗಬಾರ್ದು ಅಂತೇಳಿ. ಪ್ರತಿಯೊಬ್ಬರಿಗೂ ಕೂಡ ಸಹಜವಾಗಿ ಆಸೆ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಶೋಭ್, ಮೇಲ್ನೋಟಕ್ಕೆ ನಾವು ಸಿಎಂ ಜೊತೆಗೆ ಇರ್ತೀವಿ ಅಂಥೇಳಿ, ಆದರೆ ಸಚಿವರ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಅಥವಾ ಅವರ ಬೆಂಬಲಿಗರ ಕೆಲವೊಂದಿಷ್ಟು ಪೋಸ್ಟರನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅವರಿಗೂ ಕೂಡ ಆಸೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಾಗ್ಬೋದು ಮುಂದಿನ ದಿನಮಾನಗಳಲ್ಲಿ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ. ಈಗ ಈ ಹಿಂದೆ ಮೂಡಾ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂಗೆ ಒಂದು ಸಚಿವ ಸಂಪುಟ ಸಭೆ ಆಗುತ್ತೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರು ಕೂಡ ಸಿದ್ದರಾಮಯ್ಯನವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಅದಾದ ನಂತರ ಶಾಸಕಾಂಗ ಸಭೆ ನಡೆಯುತ್ತೆ. ಆ ಸಭೆಯಲ್ಲೂ ಕೂಡ 136ಕ್ಕೆ ಎಲ್ಲ ಶಾಸಕರು ಏನಿದಾರಲ್ಲ 136 ಶಾಸಕರು ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದರು. ಯಾವಾಗ ಹೈಕೋರ್ಟ್ಗೆ ಹೋಯ್ತಲ್ಲ ಈ ಪ್ರಕರಣ, ಆವಾಗ ಒಳಗೆ ಚರ್ಚೆಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಶೋಭ್, ಈಗ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಪರವಾಗಿ ಅಂತ ನೋಡ್ತಾ ಇದ್ರು ಕೂಡ ಪಟ್ಟಿ ಅಂತೂ ದೊಡ್ಡದಾಗಿದೆ ಸಿಎಂ ವಿಚಾರವಾಗಿ. ಸೊ ಏನು ಆಗ್ಬೋದು ಮುಂದಿನ ದಿನಮಾನಗಳಲ್ಲಿ? ಅಂದರೆ ಸಿಎಂ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆಯಾ? ಹೇಮಕುಮಾರ್, ಈಗ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಅದೇ ರೀತಿ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸರಣಿಯಾಗಿ ಇಲ್ಲಿನ ಅಂದ್ರೆ ರಾಜ್ಯ ಕೆಪಿಸಿಸಿಯ ಒಂದಷ್ಟು ಹಿರಿಯ ಸಚಿವರು, ಹಿರಿಯ ನಾಯಕರು, ಪಕ್ಷದಲ್ಲಿ ಸಾಕಷ್ಟು ವರ್ಷ ಗುರುತಿಸಿಕೊಂಡವರು ಇವರೆಲ್ಲರೂ ಹೋಗಿ ಹೈಕಮಾಂಡ್ಗೆ ಭೇಟಿ ಮಾಡಿ ಬರ್ತಾ ಇರೋದು ನೋಡಿದ್ರೆ ಯಾಕೋ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅದೇ ಇದಕ್ಕೆ ಪುಷ್ಟಿ ನೀಡುವಂತೆ ಈಗಲೂ ಕೂಡ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಅಮೆರಿಕ ಪ್ರವಾಸದಲ್ಲಿ ಇದ್ರೂ ಕೂಡ ರಾಹುಲ್ ಗಾಂಧಿ ಕೂಡ ಅಮೆರಿಕ ಪ್ರವಾಸದಲ್ಲಿದ್ದಾರೆ. ಇದೇ ಸಂದರ್ಭದಲ್ಲಿ ಇಬ್ಬರ ಉಭಯ ನಾಯಕರ ಭೇಟಿ ಕೂಡ ಇದೇ ವಿಷಯಕ್ಕೆ ಒಂದು ತಾಳೆ ಹಾಕುವಂತ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ಈ ಪೂರ್ತಿಯಾಗಿರುವಂತ ಅಥವಾ ಈಗಿರುವಂತ ಸಿಚುವೇಶನ್, ಸರಣಿ ನಾಯಕರ ಭೇಟಿ, ಹೈಕಮಾಂಡ್ಗೆ ಪದೇ ಪದೇ ಹೋಗೋದು, ಇವೆಲ್ಲ ನೋಡಿದ್ರೆ ಯಾಕೋ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆ ಇದೆ ಅಂತ ಒಂದಷ್ಟು ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಒಂದಷ್ಟು ಬಹಿರಂಗ ಹೇಳಿಕೆಗಳು ಇವತ್ತು ಕೂಡ ಶಾಮನೂರ್ ಶಿವಶಂಕರಪ್ಪ ಅವರಾಗ್ಲಿ, ಶಿವಾನಂದ ಪಾಟೀಲ್ ಆಗ್ಲಿ ಅಥವಾ ಎಂ ಬಿ ಪಾಟೀಲ್ ಆಗ್ಲಿ ಎಲ್ಲರೂ ಕೂಡ ಸಿಎಂ ಆಗೋ ಒಂದು ಅಭಿಲಾಷೆನ ವ್ಯಕ್ತಪಡಿಸಿರೋದು. ಎಲ್ಲ ಒಂದ್ ಕಡೆ ಸಿಎಂ
ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸ್ಪಷ್ಟವಾಗಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ಅವರನ್ನು ಸೇರಿದಂತೆ ಎಲ್ಲಾ ನಾಯಕರು ನಾವು ಸಿಎಂ ಆಗಕ್ಕೆ ಸಮರ್ಥರಿದ್ದೀವಿ ಅಂತ ಒಂದ್ ರೀತಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ನಲ್ಲಿ ನಾವು ಒಂದು ಟ್ರೈ ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇವರೆಲ್ಲ ಇರೋಂತ ಒಂದು ಹೇಳಿಕೆಗಳು, ಇವರ ಒಂದು ಹೈಕಮಾಂಡ್ ನಾಯಕರ ಭೇಟಿ ಇವೆಲ್ಲ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆ ಇದೆ ಅಂತ ಒಂದಷ್ಟು ಚಿತ್ರಣ ಗೊತ್ತಾಗ್ತದೆ. ಎಸ್, ಓಕೆ, ಥ್ಯಾಂಕ್ ಯು ಪ್ರಶೋಭ, ನಿಮ್ಮೆಲ್ಲ ಡೀಟೇಲ್ಸ್ ಆಗಿ. ನೋಡಿ, ತಾಕತಾಳಿಯೋ ಏನೋ ಗೊತ್ತಿಲ್ಲ, ರಾಹುಲ್ ಗಾಂಧಿ ಮತ್ತು DCM ಡಿ.ಕೆ. ಶಿವಕುಮಾರ್ ಇಬ್ಬರು ಅಮೆರಿಕಾದಲ್ಲಿದ್ದಾರೆ. ಮೀಟ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಚರ್ಚೆಯ ನಡುವೆಯೂ ಕೂಡ ಇಬ್ಬರು ನಾಯಕರು ಅಮೆರಿಕದಲ್ಲಿ ಇರೋದು ಸಹಜವಾಗಿ ಈ ರೀತಿಯ ಅನುಮಾನ. ಇದರ ಜೊತೆಗೆ ಗೊತ್ತಿಲ್ಲದಂಗೆ ಎಲ್ಲ ಸಚಿವರು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇರೋದು, ಆಮೇಲೆ ಮೂಡಾ ಪ್ರಕರಣ ಹಿಂಗೆ ಬರುತ್ತೆ, ಇಲ್ಲಿಯ ತನಕ ಬರುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಈ ರೀತಿಯ ಚರ್ಚೆಗಳು ಆಗ್ತಾ ಇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.